ಸೊ ಮತ್ತೆ ನಮ್ಮ ಪಿ ಯು ಗ್ಯಾಂಗು ತಿರುಪತಿ ಹೋಗ್ತಾ ಇದೀವಿ ಈ ಸರಿ ಟ್ರೈನ್ ಅಲ್ಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. 8:10 ಟ್ರೈನ್, 7:15 ಆದ್ರೂ ಇನ್ನ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇದೀವಿ. 7:42 ಅಂತೆ. ಇನ್ನ ಮೆಟ್ರೋ ಸ್ಟೇಷನ್ ಅಲ್ಲೇ ಇದೀವಿ ನಾಯಂಡಹಳ್ಳಿ. ಏನಕ್ಕೆ ಅಂದ್ರೆ ನಮ್ಮ ಹುಡುಗರಿಬ್ರು ಡಿಲೇ ಮಾಡ್ಬಿಟ್ಟಿದ್ದಾರೆ ಅನ್ಬಿಟ್ಟು. ಹೊಡಿರಿ ಚಪ್ಪಾಳೆ ಹೊಡಿರಿ. ಎಷ್ಟು ಬೇಗ ಬಂದ್ರು ನೋಡ್ರಿ ಇಲ್ಲಿ. ನೋಡ್ರಿ ಇಲ್ಲಪ್ಪ ಪ್ಯಾಂಟ್ ನೋಡುಗ್ರೆ ಒಂದು ನೋಡ್ರಿ. ನಾಚಿಕೆ ಮಾನ ಮರ್ಯಾದೇನ ಇದೆಯಾ ನಿನ್ಗೆ? ಹಾ, ಟ್ರೈನ್ ಹೋಗ್ಲಿ ಬಾ ಅಲ್ಲ ಐತ ನಿನ್ಗೆ. ಯಾವ ಟ್ರಿಪ್ಗನ್ನ ಬರ್ಲಿ ಬರೇ ಲೇಟ್ ಬರೋದು, ಇಲ್ಲಿ ಬಂದು ಬೈಸ್ಕೊಳ್ಳೋದು. ಆಗಿದ್ದಾಗಾಯ್ತು ಮುಚ್ಚಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಎಲ್ಲಾ ಟ್ರಿಪ್ ಅಲ್ಲಿ ನಾನೇ ಫಸ್ಟ್ ಬರ್ತಾ ಇದೆ. ಒಂದಿನ ನಮ್ದೆ ಓಡಿಸ್ಬಿಡ ಉಸಿರಲ್ಲಿದೆ. ಹಾರ್ಟ್ ರೇಟ್ ಹೋಗ್ಬಿಟ್ಟೈತೆ 170ಗೆ. ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ ಕುರ್ಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು ಬಿಡೈತದೆ. ಅಂಟಿ ಹೇಳಿ ಆಗ್ಬೇಕಂಟಿ. ಫುಲ್ ಲೇಟ್ ಮಾಡ್ಬಿಟ್ಟವನೆ. ಪರವಾಗಿಲ್ಲ, ಯಾರೇ ಹೋಗಿದ್ರು ಹೆಂಗ್ ಹೊರಸ್ಕೊಂಡು ಮುಂದೆ ಹೋಯ್ತಾ ಇರ್ತೀವಿ. ಡೈಲಿ ಮೆಟ್ರೋ ಹೋಗ್ರು ಬೆಳಗ್ಗೆ. ಯಾವ ಆರಾಮ್ ಜೀವನನೂ ಇಲ್ಲ. ಇವಾಗ ಖಾಲಿ ಇದೆ ಆಫ್ ಟೈಮ್ ಅಂದ್ಬಿಟ್ಟು. ಆನ್ ಟೈಮ್ ಅಲ್ಲಿ ಏನಾಗುತ್ತೆ ಗೊತ್ತಾಗ್ರು, 2 ಟ್ರೈನ್ 3 ಟ್ರೈನ್ ಮಿಸ್ ಮಾಡ್ಕೊಂಡು ಎಲ್ಲೋ ಸೀಟ್ ಸಿಕ್ಕಿರುತ್ತೆ, ಬಂದ್ ಕೂತಿರ್ತೀವಿ. ವಯಸ್ಸಾದವ್ರು ಬರ್ತಾರೆ ಪಾಪ. ಅಲ್ಲಿದೆ ಗೊತ್ತಾ, ರಿಸರ್ವ್ಡ್ ಸೀಟ್ಸ್ ಇದೆ ಅವ್ರಿಗೆ. ಅವ್ರಿಗೆ ಗೊತ್ತಿರಲ್ಲ ಅಲ್ಲಿ ರಿಸರ್ವ್ಡ್ ಇರುತ್ತೆ ಅನ್ಬಿಟ್ಟು ಸೀದಾ ಬಂದ್ಬಿಟ್ಟು ಆಲ್ರೆಡಿ ಇದಾನೆ ಸರಿಯಾಗಿದ್ದಾನೆ ಅನ್ಬಿಟ್ಟು ಎಬ್ಬಿಸ್ಬಿಡ್ತಾರೆ. ಎಬ್ಬಿಸ್ಬಿಟ್ಟು ಏನ್ ಮಾಡ್ತಾರೆ ಹೇಳೋ, ಒಂದೇ ಸ್ಟೇಷನ್ ಅವರು. ಒಂದ್ ಸ್ಟೇಷನ್ ಅಂದ್ಮೇಲೆ ಇಳ್ಕೊಂಡು ಹೋಗ್ಬಿಡ್ತಾರೆ. ಆ ಸೀಟು ನಮಗ್ ಸಿಗಲ್ಲ, ಯಾರೋ ಒಬ್ಬ ಬೇರೆ ಬಂದು ಕುತ್ಕೊಂಡ್ಬಿಡ್ತಾನೆ. ಯಾಕೆ 1 ಅವರ್ ನಾನು ನಿಂತ್ಕೊಂಡು ಹೋಗ್ಬೇಕು. ಆಮೇಲೆ ಸೀನ್ ಏನ್ ಹೇಳೋ, ಅಲ್ಲಿ ರಿಸರ್ವ್ಡ್ ಸೀಟ್ಸ್ ಅಲ್ಲಿ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಕೂತಿರ್ತಾರೆ. ನಾವು ಬ್ಯಾಗ್ ಹಾಕೊಂಡು ವೆಯ್ಟ್ ಬ್ಯಾಗು ಇಲ್ಲೇ ರೋದ್ನೆ ಅನ್ಭವಿಸ್ತಾ ಇರ್ಬೇಕು. ಫೈನಲಿ ಟೈಮಿಗೆ ಬಂದಿದೀವಿ. ಏನಪ್ಪಾ ಕೇಳಲ್ಲ. ಸರಿ ಗುರು, ಫೈನಲಿ ಟೈಮಿಗೆ ಬಂದಿದೀವಿ. ಇನ್ನೊಂದು 5 ನಿಮಿಷ ಇದೆ ಟ್ರೈನ್ ಬರಕ್ಕೆ. ಹುಡುಗರು ಅರ್ಜೆಂಟ್ ಅಲ್ಲಿ ಊಟ ಮಾಡಿಲ್ಲ ಅನ್ಬಿಟ್ಟು ಇದೇನೋ ಟ್ರೈನ್ಗೆ ಪಿಜ್ಜಾ ಬರುತ್ತಂತಪ್ಪ, ಅದನ್ನ ಮಾಡ್ತಾವ್ರೆ. ಏನೇನ್ ಇಂಟರ್ ಮಾಡ್ಬೇಕು ಗುರು? ಟುಡೇ ಸಾರಿ ನೋ ಸ್ಟೇಷನ್ಸ್ ಅವೈಲಬಲ್. ನೋಡ್ರಿ, ಲೇಟ್ ಆಗಿ ಬಂದವರು ಡಾಮಿನೋಸ್ ಅಲ್ಲಿ ತರಿಸ್ತವ್ರೆ. ಇದೇನೋ ಟ್ರೈನ್ಗೆ ಬಂದು ಡೆಲಿವರ್ ಆಗುತ್ತಂತೆ. ಏಯ್ ಬಾರೋ ನೀನೇ ಕೊಡಿಸ್ಬೇಕು ಬಾ. ಟ್ರೈನ್ ಬಂತಾ ಇಲ್ವಾ ನೋಡೋದು. ಏನೋ ಏನ್ ಗುರು ಇದು, ಟ್ರೈನ್ ಒಳಗೆ ತಂದು ಕೊಡ್ತಾರ ಗುರು? ತಿನ್ಸ್ತಾರೆ. ಝೊಮ್ಯಾಟೊ ಟ್ರೈ ಮಾಡೋರು ಆಗಿಲ್ಲ ಅನ್ಬಿಟ್ಟು ಡಾಮಿನೋಸ್ ಆಪ್ ಅಲ್ಲೇ ಟ್ರೈ ಮಾಡ್ತಾವ್ರೆ. ನೋಡುವ. ಊಟ ಮಾಡಿಲ್ಲ. ನಾ ಮನೇಲಿ ನೆಮ್ಮದಿಯಾಗಿ ತಿನ್ಕೊಂಡ್ ಬಂದೆ ಗುರು ಅನ್ನ ಸಾಂಬಾರು. ಅವ್ನ್ ಮಧ್ಯಾಹ್ನದಿಂದ ತಿಂದಿಲ್ಲ ಅಂತ ಅವನು. ಅಲ್ವೋ ಯಾವ್ದೋ ಬೋಗಿ ಹತ್ರ ಕರ್ಕೊಂಬಂದ್ ನಿಲ್ಸಿದ್ಯಲ್ಲ. ಎಷ್ಟು ವಿಶಾಲ ಹೃದಯದವರು ಅಂದ್ರೆ ನಮ್ಮ ಹುಡುಗರು. ಇವರೇ ಊಟ ಮಾಡಿಲ್ಲ. ಅಲ್ಲಿ ನಮ್ ಸೀಟಲ್ಲಿ ಯಾರೋ ಊಟ ಮಾಡಕ್ಕೆ ಜಾಗ ಕೊಡಿ ಅಂದ್ರೆ ನೀಟಾಗಿ ಫ್ಯಾಮಿಲಿಗೆ ಬಿಟ್ಕೊಟ್ಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ವಾಶ್ರೂಮ್ ಹತ್ರ ನಿಂತ್ಕೊಂಡು. ಫೈನಲಿ ಟ್ರೈನ್ ಜರ್ನಿ ಮುಗಿಸ್ಕೊಂಡು ಶೇರ್ ಆಟೋಲ್ಲಿ ಅಲಿಪಿರಿ ಮೆಟ್ಟು ಕಡೆಗೆ ಹೋಗ್ತಾ ಇದೀವಿ. ಇವನ್ ಮಕ ಏನಕ್ಕೆ ಹಿಂಗ್ ಹಿಡ್ಕೊಂಡವನೋ ಗೊತ್ತಾಯ್ತಾ ಇಲ್ಲ ಗುರು. ಮಕ ಅದೇನಕ್ಕೆ ಹಂಗ್ ಹಿಡ್ಕೊಂಡವನೋ ಗೊತ್ತಿಲ್ಲ. ಎಲ್ಲ ನಾವು ಒಳ್ಳೆ ಕರಿಕ್ ಹೋದ್ರೆ ಮಕಗಳು ಹಿಂಗ್ ಮಾಡ್ತಾರಪ್ಪ. ಇಲ್ಲಿ ಬಂದು ಆಟೋ ಕೇಳ್ರು ಅಂದ್ರೆ ಭಾಷೆ ಬರಲ್ಲ ಅಂತಾರೆ. ಏನೋ ನಾನು ಇದ್ದು ಕಾಯ್ತಿಲ್ಲಿ. ಲಗೇಜ್ ಇಡಕ್ ಬಂದಿದೀವಿ. ನಾನೊಬ್ಬ ಹುಷಾರಾಗ್ಬಿಟ್ಟು ಚೊಪ್ಲಿ ಹಾಕಕ್ಕೆ ಒಂದ್ ಕವರ್ ತಗೊಂಡ್ಬಂದಿದೀನಿ. ಎಲ್ಲ ಹಂಗೆ ಬಂದ್ಬಿಟ್ಟವ್ರೆ. ಇವನು ಹುಷಾರು, ವೆಬ್ಸ್ಟರ್ ಸ್ಕೂಲ್ ಅವ್ರು ಹುಷಾರು. ಇವರೆಲ್ಲ ತರದೆ ತಟ್ಟಾಡ್ತಾವ್ರೆ. ಇದು ಅರ್ಧೋಗಲ್ವ ಇದು? ನೋಡ್ರಿ, ಇವನ ಹತ್ರ ವ್ಯವಹಾರ ಮಾಡ್ಬಿಟ್ಟಿದೀನಿ. ಕವರ್ ನಂದು, ಬ್ಯಾಗಲ್ಲಿ ನೀನ್ ಹಿಡ್ಕೋಬೇಕು ಅಂತ ಪಾಪ ಹಿಡ್ಕೋತಾವನೆ. ಗೊತ್ತಾಗಲ್ಲ ನಿನ್ಗೆ ಕವರ್ ಎಲ್ಲ ತರ್ಬೇಕು ಅಂತ. ಏನು ಓದ್ಕೊಳ್ರೋ ಓದೋ ಟೈಮಲ್ಲಿ ಎಂದೆ ಏನು ತರದೆ ನೋಡ್ರಿ, ಆರಾಮಾಗಿ ಮ್ಯಾನೇಜ್ ಮಾಡ್ತಾನೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಅಲಿಪಿರಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ. ಇವಾಗ ಏನ್ ಹೇಳ್ತಾ ಇದೆಯಾ ನೋಡ್ರಿ. ಟಿವಿ ಇವಾಗ ಎಷ್ಟೊಂದ್ ಮಾತು ಹೇಳ್ದ. ಕ್ರಿಕೆಟ್ ಆಡಕ್ಕೆ 2,000 ಕೊಟ್ಟು ಟರ್ಫಲ್ ಬುಕ್ ಮಾಡ್ತಾರಂತೆ. ಕರೆಕ್ಟ್ ಆಗಿ ನನ್ನ ಜೊತೆ ಇದ್ದಾಗ ಇವ್ನು 4 ವರ್ಷಕ್ಕೆ ಮುಂಚೆ ಓಡಾಗ ಅರ್ಧ ಗಂಟೆ ಮುಂಚೆ ಪಿಚ್ ಹಿಡಿಯೋನು ಇವನು. ಅವಾಗ ಅರ್ಧ ಗಂಟೆ ಮುಂಚೆ ಹೋಗಿ ನಾನು ಇವನು ಪಿಚ್ ಹಿಡಿತಾ ಇದ್ವಿ ಕ್ರಿಕೆಟ್ ಆಡಕ್ಕೆ. ಈಗ 2,000 ಕೊಟ್ಟು ಕೋಟ್ ಬುಕ್ ಮಾಡ್ಕೊಂಡು ಹೋಗ್ತಾವನಂತೆ. ಟೈಮ್ ಬೇರೆ ದುಡಿತಾ ಇದೀಯ ಟಿಬಿ, ಅದಕ್ಕೇನೆ
ನೋಡ್ರಿ ಅಲ್ಲಿ ಪವರ್ ಬ್ಯಾಂಕ್ ಎತ್ಕೊಂಡ್ಬಂದಿದ್ವಿ ಯೂಸ್ ಮಾಡೋಣ ಎಲ್ಲಾರು ಅಂದ್ಬಿಟ್ಟು. ಅದೇನಾಗಿದೆ ಅಂದ್ರೆ ವೆಯ್ಟ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಎಲ್ಲ 500 ಸ್ಟೆಪ್ ಎತ್ಕೊ ಬರ್ತಾ ಇದ್ವಪ್ಪ. 300 ಗ್ರಾಮ 500 ಗ್ರಾಮ ಇದೆ, ಎಲ್ಲ 500 ಸ್ಟೆಪ್ ಎತ್ಕೊ ಬರ್ತಿದ್ವಿ. ಇವಂದೇ ಪವರ್ ಬ್ಯಾಂಕು. ಕೊನೆಯಲ್ಲಿ ಎತ್ಕೋಬಾರು ಅಂತ ಹೇಳಿದ್ವಿ. ಇಲ್ಲ ನಾನು ಬೇಡ ಅಂದೆ, ನೀವೇ ತಂದ್ರಿ ಅಂದ್ಬಿಟ್ಟು ಡೈಲಾಗ್ ಇಡ್ದ. ಇಂಥ ಕಡೆ ಹಿಂಗೆ ಇಟ್ಬಿಟ್ಟು 10 ಹೆಜ್ಜೆ ನಡೆದಿದ್ದು ಅಷ್ಟೇ ಗುರು, ಅಷ್ಟ್ರಲ್ಲಿ ಹೊಡೆದ್ಬಿಟ್ಟವ್ರೆ. ಈಗ ನನ್ನ ಹತ್ರ ಒಂದು ಹಳೆ ಪವರ್ ಬ್ಯಾಂಕ್ ಇದೆ, ಕೊಡ್ತೀನಿ ಅಂದ್ರೆ ಇಲ್ಲ 1900 ರೂಪಾಯಿ ಕೊಡು ಅಂತ ಅವನೇ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೋಡಪ್ಪ ನಿನ್ ಕೈ ಕೊಟ್ಟಿದ್ದು ನೀನ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅಪ್ಪ ಅವ್ನು 800 ಸ್ಟೆಪ್ ತಂದ ಟಿವಿ. ಲೋ ಫುಲ್ ನಿನ್ ಕೈ ಕೊಟ್ಮೇಲೆ ನಿನ್ ರೆಸ್ಪಾನ್ಸಿಬಿಲಿಟಿ. ತಂದಲ್ಲ 2,500 ಇದು ಮೆಟ್ಲು. ನೀನು ನನ್ ಕೈ ವಾಪಸ್ ಕೊಡೋ ತನಕ ನಿನ್ ರೆಸ್ಪಾನ್ಸಿಬಿಲಿಟಿ. ಕೈ ಕೊಟ್ಟೆ, ನೀನ್ ಇಸ್ಕೊಳ್ಳಿಲ್ಲ. ಯಾವಾಗ ಕೊಟ್ಟೆ? ನಾನ್ ವಾಪಸ್ ಎಲ್ಲಿ ಕೊಟ್ಟನ ಕೆಳಗ್ ಕೊಟ್ಟಿದ್ದು, ತಿರುಪತಿ ಕೆಳಗ್ ನೀನ್ ವಾಪಸ್ ಕೊಡ್ಬೇಕು. ಅಲ್ಲಿ ತಂಗ ನೀನ್ ಯೂಸೇ ಮಾಡಲ್ವಾ? ಅಲ್ಲಿ ತಂಗ ನಾನು ಮುಟ್ತಾ ಇಲ್ಲ ಅದನ್ನ, ನಿನ್ ಕೈ ಕೊಟ್ಬಿಟ್ನಲ್ಲ, ನಿನ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಸರಿ, ತಿರುಪತಿ ಕೆಳಗ್ ಮನೆಗೆ ಹೋದಾಗ ನಾನು ಒಂದ್ ಕೊಡ್ತೀನಿ ಬಿಡು, ಹಳೇದ್ ನಿಂಗೆ. ನಾನ್ ಆರ್ಡರ್ ಮಾಡ್ಕೋತೀನಿ. ನೀನ್ ಯಾವ್ದೋ ಚೈನಾ ಬಜಾರಿಂದ ತಂದು ಎಮ್ಮೈ ಇದೆಯೋ ಯಾವ್ದು ನೀನ್ ಎಮ್ಮೆ ಇದು ಅವೆಲ್ಲ ನನಗೆ ಬೇಡ. ಸೀರಿಯಸ್ ಆಗಿ ಎಮ್ಮೈ ಇದೆ. 1900 ರೂಪಾಯಿ ಬಿಲ್ ಹಾಕ್ತೀನಿ ಪೆಟ್ರೋಲ್ಸಲ್ಲಿ. ಹಾಕು, ಎಲ್ರೂ ಡಿವೈಡ್ ಮಾಡು, ಎಲ್ರದ್ದು ಬಾಗಿ ಇದೆ ಅದ್ರಲ್ಲಿ. ಸರಿ, ನಾನು ಅವನು ಒಂದೊಂದು ಕೊಡ್ತೀವಿ ಬಿಡ. 1900 ರೂಪಾಯಿ ಅಷ್ಟೇ. ಒಂದು ಪವರ್ ಬ್ಯಾಂಕ್ ಇದೆ ನನ್ನ ಹತ್ರ 10,000 mAh, ಅದು ಕೊಡ್ತೀನಿ. ಇನ್ನೊಂದು ಎಷ್ಟು 1000 mAh ಇದೆ? 10,000 mAh ಇದೆ. 20 ಆಯ್ತಾ? ಡೀಲ್ ಅಷ್ಟೇ. ಏನಾ ಓಕೆನಾ ಯುವರಾಜ್? ಓಕೆನಾ? ಹೋಗಿ ಹೇಳೋ ಅವನಿಗೆ ಸುಸ್ತಾಗಿದ್ದಾರೆ, ನಾನು ಕ್ಯಾರಿ ಮಾಡ್ತಿದ್ದ ತಾನೆ ಬ್ಯಾಗ್ ಆಗ್ಲಿ. ನಾವು ಮಾಡ್ತಿದೀವಿ ಸ್ವಲ್ಪ ಅದೇ ತರ ನಂಗೆ ಸುಸ್ತಾಯ್ತು, ಪವರ್ ಬ್ಯಾಂಕ್ ಎತ್ಕೊಂಬಂದು ಅಲ್ಲಿ ಹೇಳ್ದೆ ಇಸ್ಕೋ ಅಂತ. ನನ್ನ ಕೈ ಕೊಟ್ಟಿದ್ಯಾ ನೀನು, ನಾನು ಬಿಟ್ಟ ಹೋಗಿದೆ ಅಷ್ಟೇ. ಈಗ ಲೆಕ್ಕ ತಗೊಂಡ ₹1 ಕೊಡಂಗಿಲ್ಲ. ಸೆಟ್ಲ್ ಮಾಡುವಾಗ ನಾನೇನ್ ಹೇಳ್ತಿರೋದು, ದೇವಸ್ಥಾನ ತಾನೆ, ತಿರುಪತಿಗೆ ಬಂದ್ರೆ ದೇವಸ್ಥಾನಕ್ಕೆ ದೇವ್ರಿಗೆ ಹೋಯ್ತು ಅನ್ಕೊಳ್ಳೋ. ನಾನು ಹೇಳ್ತಿಲ್ವಾ, ಇನ್ನು ನನ್ಗೆ ಬಂದೆ ಸೆಟ್ಲ್ ಮಾಡೋ ಟೈಮೇ ಬರಲ್ವಾ? ಆ ದುಡ್ಡಿನ ವಿಚಾರ ಬರೋದೇ ಅಲ್ವಾ? ಅಪ್ಪ ದೇವಸ್ಥಾನಕ್ಕೆ ಬಂದಿದೆ ಹೋಯ್ತು ಅನ್ಕೋ ಅಷ್ಟೇ. ನೀನ್ ಅನ್ಕೋ, ನಾಳೆ ಅನ್ಕೊಂಡೆ. ನಾನು ಅನ್ಕೊಂಡೆ ಹೇಳ್ತಾ ಇರೋದು. ನೀನ್ ಅನ್ಕೋ 1900 ನನಗೆ ಬೇಕು. ನೋಡ್ರಿ, ಈ ತರ ಬೇಜವಾಬ್ದಾರಿಯಿಂದ ಬಿಟ್ಬಿಟ್ಟು ಬಂದ್ಬಿಟ್ಟು ಈಗ ನೋಡ್ರಿ. One eternity later. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.